ಹೇ ಕರ್ನಾಟಕ, ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನ ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನ ವಹಿಸುತ್ತಾ ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡ್ಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೆಲವರು ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿದ್ದಾರೆ, ಗಂಧ ಹಚ್ಚೋದು ಹೇಗಂತ ಗೊತ್ತಾಗ್ತಾ ಇಲ್ಲ ಅಂತ. ನಾನು ಹೇಳ್ತಾನೆ ಇದ್ದೇನೆ, ಒಂದು ಹಣೆಗೆ ಇಟ್ಟ ಮೇಲೆ ಆಮೇಲೆ ರಾಯರ ಬಲಭುಜದಿಂದ ಶುರು ಮಾಡಿ ಅಂತ. ಆದ್ರೂ ಒಂದು 2-3 ಜನ ಮೇಡಮ್ ದಯವಿಟ್ಟು ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿದ್ದಾರೆ. ನಾನು ನಿನ್ನೆಯ ದಿನ ನನ್ನ ರಾಯರಿಗೆ ನಾನು ಗಂಧ ಲೇಪನವನ್ನ ಮಾಡಿದ್ದೆ. ಹಾಗಾಗಿ ಆ ಒಂದು ಇದನ್ನ ನಾನು ತೋರಿಸ್ತೀನಿ ನಿಮಗೆ, ಅದೇ ಪ್ರಕಾರ ನೀವು ಮಾಡ್ತಾ ಹೋಗಿ. ನೋಡಿ, ರಾಯರನ್ನ ನೀವು ರಾಯರ ಫೋಟೋನ ಅಥವಾ ಮೂರ್ತಿಯನ್ನ ಶುಚಿಗೊಳಿಸಿ, ಮೂರ್ತಿಗೆ ಹಚ್ಚಕ್ ಆಗಲ್ಲ, ಅದು ಫೋಟೋಕ್ ಮಾತ್ರ ಹಚ್ಚಕ್ಕಾಗತ್ತೆ. ಆ ಗುರುವಾರ ದಿವಸ ಶುಚಿಯನ್ನ ಮಾಡಿ ಆಮೇಲೆ ಗಂಧವನ್ನ ತೆಗೆದುಕೋತಿರೋ ಅಥವಾ ಅಷ್ಟಗಂಧ ತರ್ತಿರೋ ಏನು ಅದು ನಿಮಗೆ ಇಷ್ಟ ಆಗಿದ್ದು. ಕೆಲವರು ಗಂಧ ತೇದಿ ಹಚ್ಚಿದ್ದಾರೆ, ಇನ್ನು ಕೆಲವರು ಅಷ್ಟಗಂಧವನ್ನ ತಂದುಕೊಡಿದ್ದಾರೆ. ನಾನು ಅಷ್ಟಗಂಧವನ್ನ ತಂದುಕೊಡಿದ್ದೀನಿ. ಅದನ್ನೆಲ್ಲ ರೆಡಿ ಮಾಡಿಕೊಂಡು ರಾಯರ ಸ್ಮರಣೆಯನ್ನ ಮಾಡಿ, ಪ್ರಥಮವಾಗಿ ಮಾಡೋರು ಯಾರಿದ್ದಾರೆ ಗಣಪತಿಯ ಒಂದು ಸ್ಮರಣೆಯನ್ನ ಮಾಡಿ, ನಿಮ್ಮ ಕುಲದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ನಿಮ್ಮ ಸ್ಥಳದಲ್ಲಿ ಯಾವ ದೇವತೆ ಇದ್ದಾಳೆ, ಗ್ರಾಮ ದೇವತೆ ಮತ್ತೆ ನಿಮ್ಮ ಸ್ಥಳದಲ್ಲಿ ಇರುವಂತಹ ದೇವತೆಯನ್ನ ಪ್ರಾರ್ಥನೆಯನ್ನ ಮಾಡಿಕೊಂಡು ಆಮೇಲೆ ರಾಯರಲ್ಲಿ ಪ್ರಾರ್ಥನೆಯನ್ನ ಮಾಡಿ ಅದನ್ನ ವಾದೀಂದ್ರರ ಹತ್ರ ಹೇಳಿ ರಾಯರಿಗೆ ಒಪ್ಸುವಂತೆ ಕೇಳ್ಕೊಳ್ಳಿ. ಇಷ್ಟನ್ನ ಮಾಡಿ ಆಮೇಲೆ ನೋಡಿ, ಪ್ರಥಮ ಬಾರಿಗೆ ನಾನು ಇಲ್ಲಿ ಇದನ್ನ ಹಚ್ಚಿದ್ದೀನಿ, ರಾಯರ ಒಂದು ಇದಕ್ಕೆ ಹಣೆಗೆ ನಾನು ಹಚ್ಚಿದ್ದೀನಿ. ಫಸ್ಟ್ ಹಣೆಗೆ ಹಚ್ಚಿ ಆಮೇಲೆ ಆ ಗಂಧದಿಂದ ಇಲ್ಲಿಂದ ಶುರು ಮಾಡಿ 1 2 3 4 5 6 ಇಲ್ಲಿಗೆ ಬರುತ್ತೆ. ಅದು ಇಲ್ಲಿಗೆ ಬಂದ ಮೇಲೆ ಮತ್ತೆ ಪುನಃ ಇಲ್ಲಿಂದ ಶುರು ಮಾಡಿ. ಬಲಭುಜದಿಂದಲೇ ಶುರು ಆಗ್ಬೇಕು, ಎಲ್ಲ ಬಲಗಡೆಯಿಂದ ಶುರು ಆಗ್ಬೇಕು. ಆಮೇಲೆ ಪುನಃ ಎಡಬಲಕ್ಕೆ ಎಡಭುಜ ಬಲಕ್ಕೆ ಬರುತ್ತೆ, ಭುಜಕ್ಕೆ ಬರುತ್ತೆ. ಅದಾದ್ಮೇಲೆ ಮತ್ತೆ ಶುರು ಮಾಡಿ, ಭಾಗದಿಂದಲೇ ಶುರು ಮಾಡಿ. ಎಲ್ಲ ಹೀಗೆ ಬರಬೇಕು. ರಾಮನ ಇದೇನಾದ್ರೂ ಇದ್ರಲ್ಲ, ರಾಯರ ಫೋಟೋದಲ್ಲಿ ರಾಮಂದು ಇದ್ದೇ ಇರುತ್ತೆ, ಹೃದಯದಲ್ಲಿ ರಾಮ ಇರ್ತಾನೆ. ಆ ಒಂದು ಇದನ್ನ ಬಿಟ್ಟು ಸ್ವಲ್ಪ ಹಚ್ಚೋದನ್ನ ನೋಡ್ಕೊಳ್ಳಿ. ಹಚ್ಚುವಾಗ ಸ್ವಲ್ಪ ನೋಡ್ಕೊಳ್ಳಿ. ಆಮೇಲೆ ಅದು ಇಷ್ಟೆಲ್ಲ ಮುಗಿದ ಮೇಲೆ ಕೊನೆ ತನಕ ನೋಡಿ ಇಲ್ಲಿ ಬರಬೇಕು. ಇಲ್ಲಿ ತನಕನು ಬಂದ ಮೇಲೆ ನಿಮ್ಮ ಗಂಧ ಲೇಪನ ಸೇವೆ ಏನಿದೆ ಅದು ಮುಗಿಯುತ್ತೆ. ಗೊತ್ತಾಯ್ತು ಅಂತ ಅಂದುಕೊಂಡಿದ್ದೀನಿ ನಾನು. ಇಲ್ಲಿಂದ ಶುರು ಮಾಡಿ, ಬಲಭುಜದಿಂದ ಶುರು ಮಾಡಿ ಎಡಭುಜಕ್ಕೆ ಬನ್ನಿ, ಆಮೇಲೆ ಮತ್ತೆ ಪುನಃ ಬಲದಿಂದ ಶುರು ಮಾಡಿ ಆಮೇಲೆ ಪುನಃ ಎಡಕ್ಕೆ ಬರೋದು. ಫುಲ್ ಹಚ್ಚಿ ತುದಿಯ ತನಕನು ನೋಡಿ, ಇಲ್ಲಿನ ತುದಿಯ ತನಕ ಹಚ್ಚಿದೆ ನೋಡಿ, ಇಲ್ಲಿ ತುದಿಯ ತನಕನು ಹಚ್ಚಬೇಕು. ತುದಿಯ ತನಕನು ಹಚ್ಚಿದ ಮೇಲೆ ಆ ಸೇವೆ ನಿಮ್ದು ಮುಗೀತು. ಆ ಸೇವೆ ಮುಗಿದ ಮೇಲೆ ಕೃಷ್ಣಾರ್ಪಣಂ ಮಸ್ತು ಅಂತೇಳಿ ರಾಯರಲ್ಲಿ ಪ್ರಾರ್ಥನೆಯನ್ನ ಮಾಡಿ ಕೃಷ್ಣಾರ್ಪಣಂ ಮಸ್ತು ಅಂತೇಳಿ ಸೇವೆಯನ್ನ ಅರ್ಪಿಸಿ. ಇನ್ನೊಂದು ವಿಷಯ ಏನು ಅಂದ್ರೆ, ನಾನು ಈಗಾಗಲೇ ಮೃತ್ತಿಕಾ ಪ್ರಸಾದವನ್ನ ಇವತ್ತು ಎಲ್ಲರಿಗೂ ಪೋಸ್ಟ್ ಮಾಡಿದ್ದೀನಿ. ಕೆಲವರಿಗೆ ತಪ್ಪು ಇರಬಹುದು, ಹೇಳಕ್ಕಾಗಲ್ಲ, ಗೊತ್ತಾಗುತ್ತೆ. ನನ್ನ ಒಂದು 2-3 ದಿವಸದೊಳಗೆ ಹೋಗಿ ಮುಟ್ಟದೇ ಇದ್ರೆ ಗೊತ್ತಾಗುತ್ತೆ. ಯಾರೋ ಒಬ್ರು ನಂಗೆ ಸರಿಯಾಗಿ ನೆನಪಿಲ್ಲ, ಪಾಪ ಒಂದು 1 ತಿಂಗಳ ಹಿಂದೆನೆ ನನಗೆ ಕೊರಿಯರ್ ಚಾರ್ಜ್ ಅನ್ನ ಮೊದಲೇ ಹಾಕಿ ಅಡ್ರೆಸ್ ಅನ್ನ ಹಾಕಿದ್ದಾರೆ. ಅವ್ರು ಯಾರಂತ ನಂಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ತಾವು ಯಾರು ಅದು ಕಳಿಸಿ ಅಮ್ಮ, ನಾನು ಈಗಾಗಲೇ ಕೊರಿಯರ್ ಚಾರ್ಜ್ ಮೊದಲೇ ಕಳಿಸಿದ್ದೀನಿ ಅಂತ ಸಹಿತ ಹೇಳಿದ್ದಾರೆ. ದಯವಿಟ್ಟು ಈ ಕಾರ್ಯಕ್ರಮವನ್ನ ನೀವು ನೋಡ್ತಾ ಇದ್ರೆ ಆದಷ್ಟು ಬೇಗ ನನಗೊಂದು ವಿಳಾಸವನ್ನ ಮತ್ತೆ ಹಾಕಿ, ಮತ್ತೆ ಒಂದು ಸ್ವಲ್ಪ ಜನರಿಗೆ ಕಳಿಸೋದಿದೆ. ಇವತ್ತೆಲ್ಲ ವಿಳಾಸ ಬಂದಿದೆ, ಹಾಗಾಗಿ ಅದ್ರ ಜೊತೆಗೆ ಕಳಿಸ್ತೀನಿ. ನಾನು ತುಂಬಾ ವಾಟ್ಸಪ್ ಅಲ್ಲಿ ಸರ್ಚ್ ಮಾಡಿದೆ, ಆಗ್ಲಿಲ್ಲ ನನಗೆ ಹುಡುಕೋಕೆ. ಹಾಗಾಗಿ ಅದನ್ನ ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಖಂಡಿತ ನನಗೆ ವಿಳಾಸವನ್ನ ಹಾಕಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಈ ರೀತಿಯಾಗಿ ಗಂಧಲೇಪನ ಕಾರ್ಯಕ್ರಮವನ್ನ ರಾಯರ ಸೇವೆಯನ್ನ ಮಾಡಿ ಅವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರ್ಲಿ ಅಂತ ಹೇಳ್ತಾ ನನ್ನ ಮೇಲೆ ಹಾಗೂ ನನ್ನ ಕುಟುಂಬ, ಆಮೇಲೆ ನನ್ನ ಈ ದೊಡ್ಡ ಕುಟುಂಬ ಯೂಟ್ಯೂಬ್ ಕುಟುಂಬದವರಿಗೆ ಎಲ್ಲರಿಗೂ ರಾಯರ ಅನುಗ್ರಹ ಸದಾ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.